ಮನೆಯಲ್ಲಿ ನಿನ್ನೆ ರಾತ್ರಿ ಮಾಡಿದ ಸ್ವಲ್ಪ ವೈಟ್ ರೈಸ್ ಇತ್ತು. ಇವತ್ತು ಇದರಿಂದನೇ ಏನಾದರೂ ಸ್ಪೆಷಲ್ ಐಟಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಇತ್ತು, ಹಾಗೆ ಒಂದು ಸ್ವಲ್ಪ ಚಿಕನ್ನು ಮೊಟ್ಟೆ ಎಲ್ಲ ಹಾಕಿ ಒಳ್ಳೆ ಒಂದು ರೈಸ್ ಮಾಡಿ ಕೊಡುವ, ಫ್ರೈಡ್ ರೈಸ್ ಮಾಡಿ ಕೊಡುವ. ಹಾಗೆ ಅದನ್ನು ಮಾಡಲಿಕ್ಕೆ ಇಲ್ಲಿ ಒಂದು 5 ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಒಂದು ಈರುಳ್ಳಿಯನ್ನು ಈ ಥರ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಸ್ವಲ್ಪ ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು ಸ್ವಲ್ಪ ಬೀನ್ಸ್ ಇತ್ತು. ಅದನ್ನು ಕೂಡ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಯಾವೆಲ್ಲ ತರಕಾರಿ ಇತ್ತು ಅದನ್ನೆಲ್ಲ ನಾನು ಇದಕ್ಕೆ ಸೇರಿಸಿದ್ದೇನೆ. ಇನ್ನು ಇದು ಸ್ವಲ್ಪ ಫ್ರೈ ಆಗಲಿ, ಹಾಗೆ ಇದು ಸ್ವಲ್ಪ ಬೇಯಬೇಕು. ಅರ್ಧದಷ್ಟು ಬೆಂದರೆ ಸಾಕಾಗ್ತದೆ, ತುಂಬ ಇದನ್ನು ಬೇಯಿಸಬಾರ್ದು. ತುಂಬ ಬೇಯಿಸಿದರೆ ಅದು ತುಂಬ ಸಾಫ್ಟ್ ಆಗುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ. ಫ್ರೈಡ್ ರೈಸ್ ತಿನ್ನುವಾಗ ಇದು ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು ಈ ತರಕಾರಿ ಎಲ್ಲ ತಿನ್ನಲಿಕ್ಕೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ. ಸ್ವಲ್ಪ ಹೊತ್ತು ಇದು ಬಿಸಿ ಆಗಲಿ. ಅಷ್ಟರ ತನಕ ನಾನು ಕಬಾಬ್ ಮಾಡಿಟ್ಟಿದ್ದೆ, ಅದನ್ನೀಗ ಚಿಕ್ಕ ಚಿಕ್ಕ ತುಂಡು ಮಾಡಿ ಇಡ್ತಾ ಇದ್ದೇನೆ. ಈ ರೈಸಿಗೆ ಹಾಕುವ, ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದಲ್ಲ. ಈ ರೀತಿಯೆಲ್ಲ ಮಾಡಿ ಕೊಟ್ಟಿದ್ರೆ ರಾತ್ರಿ ಉಳಿದ ಅನ್ನ ಕೂಡ ಎಲ್ಲರೂ ತಿಂತಾರೆ. ಈಗ ಇಷ್ಟು ರೈಸ್ ಇತ್ತು ನೋಡಿ, ಇದನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನಾನು ಬಾಸ್ಮತಿ ರೈಸ್ ಮಾಡಿದ್ದು. ಹಾಗೆ ಇಲ್ಲಿ ನೀವು ಯಾವ ರೈಸ್ ಕೂಡ ಹಾಕ್ಬೋದು, ಸೋನಾ ಮಸೂರಿ ಸಹ ಹಾಕ್ಬೋದು, ಜೀರಾ ರೈಸ್ ಕೂಡ ಹಾಕ್ಬೋದು. ನನ್ನ ಮನೆಯಲ್ಲಿ ಬಾಸ್ಮತಿ ರೈಸ್ ಮಾಡಿದಿತ್ತು, ಅದನ್ನೇ ನಾನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ನಾನು ಇಲ್ಲಿ ಪೆಪ್ಪರ್ ಪುಡಿಯನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಪೆಪ್ಪರ್ ಪುಡಿ. ಸೊ ನೀವು ನೋಡಿಕೊಂಡು ಹಾಕಿದರೆ ಆಯಿತು. ಸ್ಪೈಸಿ ಇಷ್ಟೇ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಮೊಟ್ಟೆಯನ್ನು ಕೂಡ ಈ ಥರ ಮಾಡ್ತಾ ಇದ್ದೇನೆ. ಮೊಟ್ಟೆ ಒಂದು 5 ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಪುಡಿ ಆಗಲಿ. ಈಗ ಇದು ರೆಡಿಯಾಗಿದೆ. ಇದನ್ನು ರೈಸಿಗೆ ಹಾಕುವ. ನೋಡಿ, ಜಟ್ಪಟ್ ಅಂತ ಆಗುತ್ತೆ. ಈ ಥರ ಎಲ್ಲ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ವಲ್ಪ ಚಿಕನ್ ಕಬಾಬ್ ಇತ್ತು, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನೂ ಸಹ ಚಿಕ್ಕ ಮಾಡ್ಬೋದು, ನಾನು ಸ್ವಲ್ಪ ಕಾಣಲಿ ಅಂತ ಇಷ್ಟು ಚಿಕ್ಕ ಮಾಡಿದ್ದೇನೆ. ಇನ್ನೇನಿಲ್ಲ, ಇನ್ನು ಇದನ್ನು ಸರ್ವ್ ಮಾಡ್ಬೋದು. ನಾನಿದಕ್ಕೆ ಸಾಸ್ ಆಗಲಿ ಮತ್ತು ವಿನೆಗರ್ ಆಗಲಿ ಅದು ಯಾವುದು ಹಾಕೋದಿಲ್ಲ. ಬೇಕಿದ್ದರೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಮನೇಲಿದ್ದರೆ ಅದನ್ನು ಹಾಕ್ಬೋದು. ಮನೆಯಲ್ಲಿ ಏನಿತ್ತು ಅದರಲ್ಲೇ ನಾನು ಮಾಡಿದ್ದೇನೆ. ಸ್ಪ್ರಿಂಗ್ ಆನಿಯನ್ಸ್ ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಸಹ ಇರಲಿಲ್ಲ. ನೋಡಿ, ಇದು ರೆಡಿಯಾಗಿದೆ. ಇದಕ್ಕೆ ಬೇಕಿದ್ರೆ ನಿಂಬೆಹಣ್ಣಿನ ರಸವನ್ನು ಹಿಂಡ್ಬೋದು, ವಿನೆಗರ್ ಇದ್ದರೆ ವಿನೆಗರ್ ಹಾಕ್ಬೋದು. ನಾನು ಮಾತ್ರ ಹೆಲ್ದಿಯಾಗಿ ಅದು ಯಾವುದನ್ನು ಹಾಕದೆ ಈಗ ಸರ್ವ್ ಮಾಡ್ತಾ ಇದ್ದೇನೆ. ಯಜಮಾನಿಗೆ ಕೊಡುವ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ನಿನ್ನೆದು ರೈಸ್ ಅಂತ ಹೇಳಿ. ನೋಡು ಏನು ಹೇಳ್ತಾರೆ ಅಂತ. ಸೊ ಅವರು ಟಿ ವಿ ನೋಡ್ತಾ ಇದ್ದರು. ಇದು ಯಾವುದು ಎಗ್ ರೈಸ್ ಅಂತಲೇ ಹೇಳ್ಬೋದು, ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು, ಏನಾದರೂ ಹೇಳ್ಬೋದು. ಇದಕ್ಕೆ ಹೇಗುಂಟು ಅಂತ ಹೇಳ್ತಾರೆ ಅಂತ ನೋಡುವ. ಹೆಲ್ದಿಯಾಗಿ ಮಾಡಿದ್ದೇನೆ, ಅಂದರೆ ಸಾಸ್ ಎಲ್ಲ ಹಾಕದೆ ಸಿಂಪಲಾಗಿ ಜಟ್ಪಟ್ ಅಂತ ಮಾಡುವಂಥ ರೆಸಿಪಿ. ರಾತ್ರಿ ಅನ್ನ ಉಳಿದ್ರೆ ಈ ಥರ ಎಲ್ಲ ನೀವು ಮಾಡಿಕೊಡ್ಬೋದು. ನೋಡಿ, ಚೆನ್ನಾಗಿದೆ ಅಂತ ಹೇಳಿದರು. ಓಕೆ, ನೀವು ಕೂಡ ಮನೆಯಲ್ಲಿ ರೈಸ್ ಉಳಿದ್ರೆ ಈ ಥರ ಮಾಡಿ ನೋಡಿ. ಓಕೆ.